ಇಲ್ಲಿಂದನೇ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಿಂದ ಮಾಡಿದ್ವಿ ಮೆಂಟಲ್ ಮಂಜ. ಅದಾದಮೇಲೆ ಆಟೋಗ್ರಾಫು, ಅದಾದಮೇಲೆ ಉಪ್ಪಿದಾದ, ನಮ್ಮ ಏರಿಯಲ್ಲಿ ಒಂದು ದಿವಸ ಅಂತ ಕಾಣುತ್ತೆ, ಅದು ನಾವೇ ರಿಲೀಸ್ ಮಾಡಿದ್ವಿ. ತರುಣ್ ಸುಧೀರ್ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿದ್ರು, ವಿದ್ಯಾರ್ಥಿ ಅಂತ, ಅದು ನಾನೇ ಬಿಡುಗಡೆ ಮಾಡಿದ್ವಿ. ಆಮೇಲೆ ಇದು ಮದರಂಗಿ ಕೃಷ್ಣ ಅದನ್ನು ಮಾಡಿದೆ. ರಾಖಿ ಮಾಡಿದ್ವಿ ಅದೇ ಟೈಮಲ್ಲಿ. ನಾನು ಚೆನ್ನಾಗಿದ್ರೆ ನಮ್ಗೆ ಲಾಭ, ಚೆನ್ನಾಗಿಲ್ಲ ಅಂದರೆ ಲಾಭ ಇರಲ್ಲ. ಬೇರೆ ವಿಷಯಕ್ಕೆಲ್ಲ ಅವರು ಡೈರೆಕ್ಟರ್ನ ನಂಬಿಡೋರು, ನಿರ್ದೇಶಕರು ಏನು ಹೇಳ್ತಾರೆ ಅದೇ ಒಂದು. ಆಲ್ಮೋಸ್ಟ್ ಹಿಂದಿನ ಇದ್ದವರೆಲ್ಲ ನಾಯಕ ನಟರು ಅವರೆಲ್ಲ ಡೈರೆಕ್ಟ್ರು ಮೊದಲೇ ಅವ್ರು ತೀರ್ಮಾನ ಆಗೋಗ್ಬಿಡೋರು. ಇವತ್ತು ವಾತಾವರಣ ಬೇರೆ ಥರ ಆಗಿದೆ, ನಾವು ಅದನ್ನು ಹೇಳೋಕ್ಕಾಗಲ್ಲ ಕೆಲವು ವಿಷಯಗಳೆಲ್ಲ. ಇವತ್ತು ಯಾಕೆ ಸುದೀಪ್ ಅವ್ರದ್ದು ಅಷ್ಟು 4 ಸಿನಿಮಾ ನಾನು ಒಬ್ಬನೇ ಮಾಡಿರೋದು. ರಂಗ SLC, ಕಾಶಿ ಫ್ರಮ್ ವಿಲೇಜ್, ಮಾಣಿಕ್ಯ, ಮುಕುಂದಮುರಾರಿ. ಎಲ್ಲೋ ಮಧ್ಯದಲ್ಲಿ ಯಾರೋ ಒಂದು ಸ್ವಲ್ಪ ಏನೋ ಮಾಡ್ತಾರೆ, ಅದನ್ನು ಕೇಳಬಾರ್ದು. ಯಾರೋ ಮಧ್ಯದಲ್ಲಿ ಬಂದು ಏನೋ ಹೇಳ್ತಾರೆ ಅಂದ್ಬಿಟ್ಟು ಕೇಳಿಬಿಟ್ರೆ ಏನಾಗುತ್ತೆ, ನಿಮ್ಗೆ ಗೊತ್ತಿರಲ್ವಾ. ಅದಾದಮೇಲೆ ಮಧ್ಯ ಹೇಳಿದಲ್ಲ, ಒಂದೊಂದು ಪಿಕ್ಚರ್ ಒಂದೊಂದು ಏರಿಯಾ ತೊಗೊಳ್ತಾ ಇದ್ವಿ, ಪೂರ್ತಿ ಏನು ನಾನು ತೊಗೊಂಡು ಮಾಡ್ತಿರ್ಲಿಲ್ಲ. ಇರಲಿ ಅಂತೇಳಿ ನಮಗೆ ಚಲವಳ್ಳಿ ನಾರಾಯಣ ಅಂತ ನೀವು ಕೇಳಿರ್ಬೇಕು. ಅವರು ಅವರು ನನಗೆ ಭಾಳ ಆತ್ಮೀಯರು. ಅವರು ನಮ್ಮ ವಿಜಯನಗರದಲ್ಲೇ ಇದ್ದರು, ನಾವು ವಿಜಯನಗರದಲ್ಲೇ ಇದ್ವಿ. ಕುಮಾರ್ ಈ ಥರ ಒಂದು ಪಿಕ್ಚರ್ ಇದೆ, ನನ್ನ ಮಗಂದು ರಿಲೀಸ್ ಮಾಡಿಕೊಡಿ ಅಂತೇಳಿ. ಅದಕ್ಕೆ ಮುಂಚೆ ನಾನು ಮತ್ತೆ ಕಾಸಿದ್ದವನೇ ಬಾಸು ಮಾಡಿದೆ, ಜಗ್ಗೇಶ್ ಅವ್ರದ್ದು. ಮತ್ತು ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಮಾಡಿದೆ. ಸಾಯಿ ಕುಮಾರ್ ಅವ್ರದ್ದು ಸೂಪರ್ ಪೊಲೀಸ್ ಮಾಡಿದ್ದೆ. ಮಹಾತ್ಮ ಅಂತ ಮಧ್ಯ ಮಾಡಿದ್ದೆ, ಸಾಯಿ ಕುಮಾರ್. ಈ ರೀತಿ ಹಲವಾರು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ವಿ. ಆಮೇಲೆ ತುಂಬ ದಿವಸ ಆದಮೇಲೆ ಇದು ರಂಗ SLC ಮತ್ತು ಕಾಶಿ ಫ್ರಮ್ ವಿಲೇಜ್ ಅವೆಲ್ಲ ಆದಮೇಲೆ ಹೇಗೆ ಡಿಸ್ಟ್ರಿಬ್ಯೂಷನ್ ಬಂದಿದ್ದು. ನಾರಾಯಣ ಅವ್ರು ಬಂದರು, ಪಿಕ್ಚರ್ ನೋಡಿದೆ, ನಮಗೆ ಪಿಕ್ಚರು ಸ್ವಲ್ಪ ಇಷ್ಟ ಆಯಿತು. ಅವತ್ತು ಎಂಟೈರ್ ಕರ್ನಾಟಕ ಅಂತ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ವಿ ನಾವು. ಅವಾಗೆಲ್ಲ ನಿಮ್ಗೆ ಎಂಟೈರ್ ಕರ್ನಾಟಕ ಇಲ್ಲಿಂದನೇ ಯಾರೂ ಮಾಡ್ತಾ ಇರಲಿಲ್ಲ. ಸಬ್ ಏಜೆಂಟ್ ಇರೋರು ಎಲ್ಲಿ ಹುಬ್ಳಿಲಿ, ಮತ್ತು ಹೈದ್ರಾಬಾದ್ ಕರ್ನಾಟಕ ಅಂತಾರೆ ಗುಲ್ಬರ್ಗ ಅಥವಾ ಗಂಗಾವತಿಲಿ ಡಿಸ್ಟ್ರಿಬ್ಯೂಟರ್ಸ್ ಇರೋರು. ಇಲ್ಲಿಂದನೇ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಿಂದ ಮಾಡಿದ್ವಿ ಮೆಂಟಲ್ ಮಂಜ. ಅದು ನಮಗೆ ದೇವ್ರ ದಯ ಸ್ವಲ್ಪ ಚೆನ್ನಾಗಿ ಆಯಿತು. ಆ ಪಿಕ್ಚರು ಚೆನ್ನಾಗೋಯ್ತು, ನಮಗೂ ಒಂದು ಇದಾಯಿತು, ಒಂದು ಸ್ಫೂರ್ತಿ ಎಲ್ಲ. ಅದಾದಮೇಲೆ ನೆಕ್ಸ್ಟು ನಾವು ಕೆ ಮಂಜು ಅವ್ರ ಸಿನಿಮಾ ಮಾಡಿದ್ವಿ, ರಾಮ ಶ್ಯಾಮ ಬಾಮ ಡಿಸ್ಟ್ರಿಬ್ಯೂಷನ್. ಅಷ್ಟಲ್ಲಿ ಒಂದು ಥಿಯೇಟ್ರ್ ತೊಗೊಂಡಿದ್ದೆ ನಾನು, ಭೂಮಿಕಾ ಥಿಯೇಟ್ರು ಮಾಡಿದ್ವಿ ನಾವು ಲೀಸ್ಗೆ, ಮಧ್ಯದಲ್ಲಿ ಮಾಡಿದ್ವಿ, ಅಲ್ಲಿಂದ ಮಾಡಿದ್ವಿ. ಅದೇ ಟೈಮಲ್ಲಿ ನಾನು ಮೆಜೆಸ್ಟಿಕ್ ಥಿಯೇಟ್ರ್ ಲೀಸ್ ತೊಗೊಂಡ್ವಿ. ಅದೇ ತೊಗೊಂಡಾಗಲೇ ನಾವು ರಾಮಶ್ಯಾಮ ಬಾಮ ಅದೇ ಮೆಜೆಸ್ಟಿಕ್ ಥಿಯೇಟ್ರಲ್ಲೇ ರಿಲೀಸ್ ಮಾಡಿದ್ವಿ. 25 ವಾರ ಓಡ್ತು. ಅದಾದಮೇಲೆ ಆಟೋಗ್ರಾಫು, ಅದಾದಮೇಲೆ ಉಪ್ಪಿದಾದ, ಹಲವಾರು ಸಿನಿಮಾಗಳು. ಎಷ್ಟೋ ಹೊಸೊಬ್ಬರು ನಾಯಕ ನಟರದು. ಉದಾಹರಣೆಗೆ ಅನೀಶ್ ಪಿಕ್ಚರ್ ಮಾಡಿದರು, ನಮ್ಮ ಏರಿಯಲ್ಲಿ ಒಂದು ದಿವಸ ಅಂತ ಕಾಣುತ್ತೆ, ಅದು ನಾವೇ ರಿಲೀಸ್ ಮಾಡಿದ್ವಿ. ತರುಣ್ ಸುಧೀರ್ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿದ್ರು, ವಿದ್ಯಾರ್ಥಿ ಅಂತ, ಅದು ನಾನೇ ಬಿಡುಗಡೆ ಮಾಡಿದ್ವಿ. ಯಾರ ಹತ್ರ ನಾವು ದುಡ್ಡು ಇಸ್ಕೊಂಡಿರಲಿಲ್ಲ. ಆಮೇಲೆ ಇದು ಮದರಂಗಿ ಕೃಷ್ಣ ಅದನ್ನು ಮಾಡಿದೆ. ಮದರಂಗಿ ಕೃಷ್ಣ ನಮ್ಮ ಇವರು ಅವ್ರದ್ದೇ ಪ್ರೊಡಕ್ಷನ್, ಅದನ್ನು ಬಿಡುಗಡೆ ಮಾಡಿಕೊಟ್ವಿ. ರಾಖಿ ಮಾಡಿದ್ವಿ ಅದೇ ಟೈಮಲ್ಲಿ ನಾನು, ಎಷ್ಟೋರ ಸಿನಿಮಾ. ಆ ರೀತಿ ಇನ್ನೂ ಅನೇಕ ಬಂದವ್ರಿಗೆಲ್ಲ ನಾವು ನಮ್ಮ ಕೈಲಾಗಿದ್ದು ಏನು ಮಾಡಿಕೊಂಡು ಬಂದಿದ್ದೀವಿ. ಮತ್ತು ಥಿಯೇಟ್ರುಗಳು ಸ್ವಲ್ಪ ಜಾಸ್ತಿ ಆಯಿತು, ಮತ್ತು ಡಿಸ್ಟ್ರಿಬ್ಯೂಷನು, ಎಕ್ಸಿಬಿಷನ್, ಈ ಥರ ಎಲ್ಲ ರಂಗದಲ್ಲೂ ನಡ್ಕೊಂಡು ಬಂದು ಇವತ್ತು ಈ ಲೆವೆಲ್ಗೆ ಬಂದಿದ್ದೀವಿ. ನಿಮಗೆ ಡಿಸ್ಟ್ರಿಬ್ಯೂಷನ್ ಚಾಲೆಂಜಿಂಗ್ ಅಥವಾ ಪ್ರೊಡಕ್ಷನ್ ಚಾಲೆಂಜಿಂಗ್ ಅಂತ? ಎರಡು ಚಾಲೆಂಜಿಂಗೆ. ಡಿಸ್ಟ್ರಿಬ್ಯೂಷನ್ ಏನಾಗುತ್ತೆ ಅಂದರೆ, ಈಗ ನೀವು ಸಿನಿಮಾ ತೆಗೆದಿರ್ತೀರ, ನಿರ್ಮಾಪಕರು, ನಮಗೇನು ಗೊತ್ತಿರಲ್ಲ. ಚೆನ್ನಾಗಿದ್ದರೆ ನಮ್ಗೆ ಲಾಭ, ಚೆನ್ನಾಗಿಲ್ಲ ಅಂದರೆ ಲಾಭ ಇರಲ್ಲ. ಪ್ರೊಡಕ್ಷನ್ ಏನಾಗುತ್ತೆ, ನಮಗೆಲ್ಲವೂ ಗೊತ್ತಿರುತ್ತೆ, ನಾವೇ ಮಾಡಿರ್ತೀವಿ, ನಮ್ಮ ಕೈ ಬಿಟ್ಟು ಹೋಗ್ತಾಯಿತ್ತು ಪ್ರೊಡಕ್ಷನ್ನು. ಅವತ್ತು ನಮಗೆ ವಿಷ್ಣು ಸಹ ಸಿನಿಮಾಲಿ ಕೇಳಿ ಹಿಂದೆ ಮಾಡಿದ್ದಲ್ಲ, ಅವರು ಡೇಟ್ ಅಂದರೆ ಡೇಟು, ಟೈಮ್ ಅಂದರೆ ಟೈಮ್, ಬೆಳಗ್ಗೆ ಆ ಟೈಮ್ ಅಂದರೆ ಆ ಟೈಮಿಗೆ ಬಂದು ಅಲ್ಲಿ ಇದ್ದು ಬಿಡೋರು. ಯಾವತ್ತೂ ಅವರು ಡೇಟ್ನ ಕ್ಯಾನ್ಸಲ್ ಮಾಡೋದು ಇಲ್ಲ, ಆ ಥರ ಅವರೆಲ್ಲ ಒಂದು. ಆಮೇಲೆ ಬೇರೆ ವಿಷಯಕ್ಕೆಲ್ಲ ಅವರು ಡೈರೆಕ್ಟರ್ನ ನಂಬಿಡೋರು, ನಿರ್ದೇಶಕರು ಏನು ಹೇಳ್ತಾರೆ ಅದೇ ಒಂದು. ಮೊದಲು ಕತೆ ಕೇಳೋಗಿ ಮಾತಾಡ್ಕೊಳ್ಳೋ ನಾನು, ಆಮೇಲೆ ಬರ್ತಾ ನಮ್ಮ ಕೈ ಬಿಟ್ಟು ಹೋಗೋದಕ್ಕೆ ಶುರುವಾಯಿತು ಬಡ್ಜೆಟ್ಗಳು. ಇವತ್ತಿನ ಕೆಲವು ನಿರ್ದೇಶಕರು ಅಲ್ಲಿ ಲಿಮಿಟ್ ಬಿಟ್ಟು ಹೋಗಿದ್ದಾರೆ. ಇಲ್ಲಿಗೆ ನಾನು ಸುಮಾರು ಒಂದು ಲಾಸ್ಟ್ ಇಯರ್ ವಾಣಿಜ್ಯ ಮಂಡಳಿಗೆ ಕೂತಿದ್ದೆ. ಎಷ್ಟೊಂದು ನಿರ್ಮಾಪಕರು ಬಂದು, ಸಾರ್ ನಮ್ಗೆ ಹೇಳಿದ್ದೊಂದು, ನಮಗೆ ಆಗಿದ್ದೊಂದು ಅಂದರು. ನನಗೆ ಆಗಿದೆ, ಅವ್ರವ್ರಿಗೂ ಬೇಡ, ನಮಗೆ ಭಾಳಷ್ಟು ತೊಂದರೆ, ಅನಾನುಕೂಲಗಳಾಯಿತು. ಹೆಂಗೋ ನಾವೇನು ಮಾಡಿದ್ದೀವಿ, ಇದು ಬಂದುಬಿಡುತ್ತೆ, ಒಂದು ಆಸೆ ಅನ್ನೋದೊಂದಿರುತ್ತೆ, ಒಂದು ಅಭಿಮಾನ ಅನ್ನೋದಿರ್ತದೆ, ಒಂದು ನಮಗೆ ಸಿನಿಮಾ ಮೇಲೆ ಗೌರವ ಜಾಸ್ತಿ. ಸಿನಿಮಾ ಬಿಟ್ಟು ಬೇರೆ ವ್ಯಾಪಾರ ಮಾಡೋಕ್ಕೆ ಹೋಗಿಲ್ಲ ನಾವು. ನನ್ನಂಗೆ ಹಲವಾರು ನಿರ್ಮಾಪಕರಿದ್ದಾರೆ, ನಾನು ಒಬ್ಬನೇ ಅಲ್ಲ, ಹಲವಾರು ನಿರ್ಮಾಪಕರು ಸಿನಿಮಾ ರಂಗನ ಬಿಟ್ಟು ಬೇರೆ
ಗೊತ್ತಿಲ್ಲ. ಏನೋ ಇವತ್ತಲ್ಲ ನಾಳೆ ಒಂದು ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡ್ತಾ ಇರ್ತೀವಿ. ಒಂದೊಂದು ಪಿಕ್ಚರ್ ಯಾವುದೋ ಒಂದು ಒಳ್ಳೇದು ಆಗುತ್ತೆ, ಕಾಯ್ತಾ ಇರ್ತೀವಿ. ಆ ರೀತಿ ಮಾಡ್ಕೊಂಡು ಬಂದಾಗ ಅದರಿಂದ ಈ ರೀತಿ ಡಿಸ್ಟ್ರಿಬ್ಯೂಷನು ಪ್ರಾಬ್ಲಮ್ಮೇ, ಪ್ರೊಡಕ್ಷನು ಪ್ರಾಬ್ಲಮ್. ಇವತ್ತಂತೂ ಎರಡೂ ಏನು ಯಾವುದು ನಂಬುದು ಎರಡೂ ಈಕ್ವಲ್, ಬಡ್ಜೆಟ್ ಮಿತಿ ಮೀರೋಗಿದೆ. ಈಗ ಅವತ್ತಿನ ಕಾಲಕ್ಕೆ ನೀವು 90s ಅಲ್ಲೇ ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ಮಾಡಿದ್ವಿ. ವಿಷ್ಣುವರ್ಧನ್ ಅವರು, ಟೈಗರ್ ಪ್ರಭಾಕರ್ ಅವರು, ಶಶಿಕುಮಾರ್ ಒಂದು ಲೆವೆಲಿಗೆ ತುಂಬ ಫೇಮಲ್ಲಿ. ಹೌದೌದು. ಹೇಗೆ ಅರ್ಜುನ್ ಅವ್ರದ್ದು ಮಾಡಿದೆ 2 ಅಳಿಮಯ್ಯ. ಅರ್ಜುನ್ ಸರ್ಜಾ. ಹಾಂ, ಅರ್ಜುನ್ ಸರ್ಜಾ, ಪೊಲೀಸ್ ಲಾಕಪ್ಪು, 2 ಪಿಕ್ಚರ್ ಮಾಡಿದ್ವಿ ಅವ್ರ ಜೊತೆಲಿ. ಟೈಗರ್ ಪ್ರಭಾಕರ್ ಅವ್ರ ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು? ಹೇಗೆ ಅವರು, ಯಾಕಂದ್ರೆ ಅವರೊಬ್ಬ ಡೈರೆಕ್ಟರ್ ಪ್ಲಸ್ ಆಕ್ಟರ್. ಸರ್ ಆ್ಯಸ್ ಎ ಆ್ಯಕ್ಟರ್ ಅವರು ಈ ಒಂದು ದಿವಸ ಅವರು ಇಂಟರ್ಫಿಯರೆನ್ಸ್ ಇರಲ್ಲ. ಎಲ್ಲಿ ಬಂದರೆ ಡೈರೆಕ್ಟರ್ ಹೇಳ್ತಾರೆ, ಇಲ್ಲ ಆಲ್ಮೋಸ್ಟ್ ಹಿಂದಿನ ಇದ್ದವರೆಲ್ಲ ನಾಯಕ ನಟರು ಅವರೆಲ್ಲ ಡೈರೆಕ್ಟ್ರು ಮೊದಲೇ ಅವ್ರು ತೀರ್ಮಾನ ಆಗೋಗ್ಬಿಡೋರು, ಈ ರೀತಿ ಹಿಂಗಾಗುತ್ತೆ ಅನ್ನೋದು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಏನಾಗ್ತಂದರೆ ಅವತ್ತಿನ ದಿವಸ ಎಲ್ಲ ನಾಯಕ ನಟರಿಗೂ ಹೆಚ್ಚಿನ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇತ್ತು. 3 ತಿಂಗಳಿಗೆ ಒಂದು ಸಿನಿಮಾ ಬರಬೇಕು ಅನ್ನೋದವ್ರು ಎಲ್ಲ ನಾಯಕ ನಟರು ಆಸೆ ಪಡೋರು. ಡಿಲೇ ಮಾಡೋರು ಕಂಡ್ರೆ ಕೆಲವು ಅವರು ಡೈರೆಕ್ಟ್ರನ್ನ ಬೈಯರೋರು ಅವತ್ತಿದೆ, ಯಾಕಪ್ಪ ಇಷ್ಟು ಡಿಲೇ ಮಾಡ್ತಾ ಇದೆಯಾ ಅನ್ನೋದೊಂದು ಇರುತ್ತೆ. ಅವರು ಇವತ್ತು ನಮಗೆ ಡೇಟ್ ಇವತ್ತು ಮುಗಿದ್ರೆ ನಾಳೆ ಒಂದು ದಿವಸ ರೆಸ್ಟಲ್ಲಿ ಇರೋರು, ನಾಡದ ಬೆಳಗ್ಗೆ ಇನ್ನೊಬ್ರಿಗೆ ಡೇಟ್ ಕೊಟ್ಟಿರೋರು. ಪ್ರತಿಯೊಬ್ಬರು ಕಲಾವಿದರು ಅವತ್ತೊಂದು ದಿವಸಲ್ಲಿ ನಾಯಕ ನಟರಿ ಆಗಿರ್ಬೋದು ಎಷ್ಟೋ ದಿವಸ ನಾವು ಕಾಯ್ಕೊಂಡು ಕೂತ್ಕೊಂಡಿದ್ದು ಉದ್ದೇಶ ಇದೆ ಎಲ್ಲಿ, ಯಾಕಂದ್ರೆ ಅವ್ರು ಬೇರೆ ಪಿಕ್ಚರಲ್ಲಿ ಇರೋರೇ ಹೊರತು ಬೇರೆ ಫ್ರೀಯಾಗಿರ್ತಿರ್ಲಿಲ್ಲ. ಆ ರೀತಿ ಒಂದು ಕಾಲ ಅದು. ಪ್ರತಿಯೊಬ್ಬ ಕಲಾವಿದರು ಅವತ್ತು ನನಗನ್ಸಿರೋ ಪ್ರಕಾರ ಯಾರೂ ಸುಮ್ಮನೆ ಒಂದು ದಿವಸ 2 ದಿವಸ ಸುಮ್ಮನೆ ಕೂರೋಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ. ಬೆಳಿಗ್ಗೆದ್ದು ಅವ್ರದ್ದು ಏನಾದಂದರೆ ಕೆಲಸ, ಯಾವ ನಿರ್ಮಾಪಕರದು, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು, ಫ್ರೀ ಇದ್ದರೆ ಡಬ್ಬಿಂಗ್ ಮಾಡಿಕೊಡೋದಾಗಲಿ ಅಥವಾ ಕತೆ ಕೇಳೋದಾಗಲಿ, ಈ ರೀತಿ ಒಂದು ಚಟುವಟಿಕೆಗಳಿತ್ತು. ಇವತ್ತು ವಾತಾವರಣ ಬೇರೆ ಥರ ಆಗಿದೆ. ನಾವು ಅದನ್ನು ಹೇಳೋಕ್ಕಾಗಲ್ಲ, ಕೆಲವು ವಿಷಯಗಳೆಲ್ಲ ಇರೋದ್ರಲ್ಲಿ ಇದ್ದೀವಿ ಅಷ್ಟೇ. ಪ್ರಭಾಕರ್ ಅವ್ರ ಬಗ್ಗೆ ಹೇಳ್ತೀವಿ, ಹೇಗಿರ್ತಿದ್ರು ಸೆಟ್ಟಲ್ಲಿ? ಟೈಗರ್ ಏನು ಇಮೇಜ್ ಒಂದಿತ್ತು, ಏನು ನೀವು ಅದನ್ನು ಆ ಇಮೇಜ್ಗೂ ಅಲ್ಲಿ ಇದ್ದಿದ್ದೇ ಬೇರೆ ರೀತಿ ಇತ್ತು. ಶೂಟಿಂಗ್ ಸ್ಪಾಟಲ್ಲಿ ಆ ಹೆಸರು ಕಂಪೇರ್ ಮಾಡ್ರೆ ಇಲ್ಲಿ ಇದ್ದಿದ್ದೇ ಬೇರೆ ಥರ, ಭಾಳ ಒಂದು ಫ್ರೆಂಡ್ಲಿ ಆಗಿರೋರು ಎಲ್ಲಿ. ಆಮೇಲೆ ನೀವು ಡೈರೆಕ್ಟರ್ ಕರೆದ ತಕ್ಷಣ ಬರೋರು ಯಾರು, ಯಾವತ್ತು ಅವ್ರು ಒಂದೇ ಒಂದು ವಿಷಯದಲ್ಲಿ ಇಂಟರ್ಫಿಯರ್ ಆಗೋರು. ಫೈಟಲ್ಲಿ ಫೈಟ್ ಮಾಸ್ಟರ್ಗೂ ಅವರು ಡಿಸ್ಕಷನ್ ಮಾಡೋರು, ನೋಡಪ್ಪ ಹಿಂಗೆ ಮಾಡಿದ್ರೆ ಚೆನ್ನಾಗಿ. ಅವರು ಒಳ್ಳೆ ಫೈಟ್ ಮಾಸ್ಟ್ರೇ ಅವರು, ಅಂದರೆ ಅವ್ರು ಒಳ್ಳೆ ಫೈಟ್ ಮಾಸ್ಟ್ರೇ. ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ಕೆಲಸದಲ್ಲಿ ಇದಿರಲಿಲ್ಲ. ಅವ್ರ ಯಾವುದೇ ಒಂದು ಕೆಲಸ ಅವ್ರದ್ದು ನಡ್ಕೊಂಡು ಹೋಗ್ತಾ ಇರೋದು. ಅದಕ್ಕೆ ಅವರೆಲ್ಲ ಅಷ್ಟೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಇವಾಗ ಎಂತೆಂಥ ಲ್ಯಾಂಗ್ವೇಜ್ ಮಾಡಿದ್ದಾರೆ, ತೆಲುಗು, ತಮಿಳು, ಹಿಂದಿ. ಇವತ್ತು ಆ ಥರ ಯಾರು ಮಾಡೋಕ್ಕೆ ಸಾಧ್ಯ? ಎಷ್ಟೋ ದಿವಸ ಅವರು ಬೆಳಗ್ಗೆ ಮಡ್ರಾಸಿಂದ ಬಂದು ಶೂಟಿಂಗ್ ಬಂದಿದ್ದಾರೆ. ಎಲ್ಲಿ ಹಿಂದೆ ನಾನು ಒಬ್ಬರು ನಾಯಕ ನಟರದ್ದು ಹೇಳ್ತೀನಿ, ಅರ್ಧ ಗಂಟೆ ಲೇಟ್ ಆಯಿತು ಅಂತ ಡೈರೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡಿ, ಸರ್ ಲೇಟ್ ಆಯಿತು ಅಂತೇಳಿ 5 ನಿಮಿಷಕ್ಕೆ ರೆಡಿಯಾಗಿರೋದು ನಾವು ನೋಡಿದ್ದೀವಿ. ಬೇರೆ ಶೂಟಿಂಗಿಂದ ಬರಬೇಕಿದ್ರೆ ಮುಗಿಸ್ಕೊಂಬರೋರು. ಒಂದು ದಿವಸ ಅವತ್ತಿನ ದಿವಸ 2 ಸಿನಿಮಾ ಮಾಡೋರು. ಅಂದರೆ ಡೇಟು ಇದು ಏನು ಹೊಂದಾಣಿಕೆ ಆಗುತ್ತೆ, ಅಂದರೆ ಈಗ ಯಾವುದೋ ಒಂದು ಡೇಟ್ ವೇಸ್ಟ್ ಆಗೋಗಿರ್ತೈತೆ ಯಾರದೋ ಒಬ್ಬರದಿಂದ. ಅಂಥ ಟೈಮಲ್ಲಿ ಏನು ಮಾಡೋರು, ಅವ್ರಿಗೂ ಡೇಟ್ ಕೊಟ್ಟು ಇವ್ರಿಗೂ ಡೇಟ್ ಕೊಟ್ಟು ಪಿಕ್ಚರ್ ಮುಗಿಸ್ಬೇಕು ಅನ್ನೋದೇ ಮೊದಲ ಗುರಿ. ಆ ಒಂದು ವಾತಾವರಣ ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು. ಪ್ರಭಾಕರ್ ಅವ್ರ ಜೊತೆ 2-3 ಮಾಡಿದ್ರೆ 3 ಪದ್ಮವ್ಯೂಹ, ಅಶೋಕ ಚಕ್ರ ಮತ್ತು ಇನ್ನೊಂದು ಕಿಲಾಡಿ ಗಂಡು, ಅರ್ಜುನ್ ಅಭಿಮನ್ಯು ಅಂತ ಒಂದು 4 ಸಿನಿಮಾ ಮಾಡಿದೆ. ರ್ಯಾಪೋ ಚೆನ್ನಾಗಿದ್ದಾಗ ಮಾತ್ರ. ಹೌದು. ಈಗ ಜಗ್ಗೇಶ್ ಜೊತೆ 6-7 ಸಿನಿಮಾ ಮಾಡಿದ್ದೀನಿ. ಪೊಲೀಸ್ ಬೆಲ್ಟು, ರಾಮಾಚಾರಿ ಬ್ರಹ್ಮಚಾರಿ, ಭೈರವ, ಕಾಸಿದ್ದೋನೆ ಬಾಸು, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಮತ್ತು ಹಾಲು ಸಕ್ಕರೆ ಅಂತ ಒಂದು, ಆಮೇಲೆ ಇನ್ನೊಂದು ಪಿಕ್ಚರ್, ಒಂದು 7 ಸಿನಿಮಾನ ಮಾಡಿದ್ದೀನಿ ನಾನು. ನಮಗೂ ಇವತ್ತರೆಗೂ ಇದು ಏನು ಒಬ್ಬ ನಾಯಕ ನಟರ ಹತ್ರ ಇದ್ದರೆ ಅದು ಆಟೋಮೆಟಿಕ್ಕಾಗಿ ನಡ್ಕೊಂಡು ಹೋಗ್ತಾ ಇರ್ತಿದೆ ಅಲ್ಲಿ. ಇವತ್ತು ಯಾಕೆ ಸುದೀಪ್ ಅವ್ರದ್ದು ಅಷ್ಟು 4 ಸಿನಿಮಾ ನಾನು ಒಬ್ಬನೇ ಮಾಡಿರೋದು. ರಂಗ SLC, ಕಾಶಿ ಫ್ರಮ್ ವಿಲೇಜ್, ಮಾಣಿಕ್ಯ, ಮುಕುಂದ ಮುರಾರಿ. ಒಂದು ನಾಯಕ. ಈಗ ಅರ್ಜುನ್ ಅವ್ರ ಜೊತೆ 2 ಸಿನಿಮಾ ಮಾಡಿದ್ವಿ. ದೇವರಾಜ್ ಅವ್ರ ಜೊತೆ ಒಂದು 6-7 ಸಿನಿಮಾ ಮಾಡಿದ್ದೀನಿ, 5-6. ಹೌದು. ಸಾಯಿ ಕುಮಾರ್ ಜೊತೆ 4-5 ಸಿನಿಮಾ ಮಾಡಿದ್ದೀನಿ. ಅಪ್ಪು ಸರ್ ಜೊತೆ ಒಂದೇ ಮಾಡೋಕ್ಕಾಗಿದ್ದು, ಇದ್ರೆ ಮುಂದೆ ಅವಕಾಶ ಸಿಗಲಿಲ್ಲ ಅಷ್ಟೇ. ಎಲ್ಲಿ ಆ ರೀತಿ. ಈಗ ನಿಮ್ಮ ವಿಶ್ವಾಸ ಇದೆ, ನೀವು ನಮ್ಮನ್ನು ಕರೆದು ಡೇಟ್ ಕೊಡ್ತೀರಾ ನಾಯಕ ನಟರು ಅಲ್ಲವರ. ಎಲ್ಲೋ ಮಧ್ಯದಲ್ಲಿ ಯಾರೋ ಒಂದು ಸ್ವಲ್ಪ ಏನೋ ಮಾಡ್ತಾರೆ, ಅದನ್ನು ಕೇಳಬಾರ್ದು. ಯಾರೋ ಮಧ್ಯದಲ್ಲಿ ಬಂದು ಏನೋ ಹೇಳ್ತಾರೆ ಅಂದ್ಬಿಟ್ಟು ಕೇಳಿಬಿಟ್ರೆ ಏನಾಗುತ್ತೆ, ನಿಮ್ಗೆ ಗೊತ್ತಿರಲ್ವ ಯಾರು ಏನು ಎತ್ತ ಅನ್ನೋದನ್ನು. ಅವಶ್ಯಕತೆ ಇದ್ದಾಗ ಕರೆಯೋದು, ಅವಶ್ಯಕತೆ ಇದ್ದಾಗ ಬಿಡೋದು ಅವತ್ತಿನ ಕಲಾವಿದರಲ್ಲಿ ಇರಲಿಲ್ಲ. ಎಲ್ಲಿ ಅವರೆಲ್ಲ ಹೆಂಗೆ ಅಂದರೆ ಅವತ್ತು ಅಪ್ಪಿತಪ್ಪಿ ಒಬ್ಬ ಪ್ರೊಡ್ಯೂಸರ್ ಲಾಸ್ ಆಯ್ತು, ಇಮ್ಮಿಡಿಯೇಟ್ ಕರೆಯೋರು ಅವ್ರನ್ನ. ಇಮ್ಮಿಡಿಯೇಟ್ ಕರೆದು ಬೇರೆ ಯಾರ್ದಾನೆ ಇದ್ದರು ಅವ್ರನ್ನ ಸೈಡ್ಗಿರಪ್ಪ, ಒಂದು 2 ತಿಂಗಳಲ್ಲಿ ಅವ್ರು ಮುಗಿಸ್ಕೊಟ್ಬಿಡ್ತೀನಿ, ಪಾಪ ಅವ್ರಿಗೆ ನಮ್ಮಿಂದ ಅನಾನುಕೂಲ ಆಗಿದೆ ಅನ್ನೋ ಮನೋಭಾವ ಇತ್ತು. ಇದ್ದಿದ್ದಕ್ಕೆ ಅವರೆಲ್ಲ ಅಷ್ಟೊಂದು ಸಿನಿಮಾಗಳು ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇದ್ದಿದ್ದಿದೆ, ಸ್ಫೂರ್ತಿ. ಮತ್ತು ಅವತ್ತು ಅದಕ್ಕೆ ಅಭಿಮಾನಿಗಳು, ದೇವರುಗಳು ಅವ್ರನ್ನೆಲ್ಲರನ್ನೂ ಅಷ್ಟು ಸಿನಿಮಾ ನೋಡಿ ಮೆಚ್ಚಿಸಿದ್ದು.
ಇವತ್ತಿನ ದಿನ ಅವ್ರ ತೆಗೆದು ಎಷ್ಟೆಷ್ಟು ಸಿನಿಮಾ ಮಾಡಿದ್ದಾರೆ. ಇವತ್ತು ನೀವು ಗೊತ್ತಿರಬೇಕು, ಅಣ್ಣ ಅವ್ರ ಸಿನಿಮಾನೇ 80s ಬೇಕಾದ ತೆಗೆದು ನೋಡಿ, ವರ್ಷಕ್ಕೆ 3 ಸಿನಿಮಾ ಬರ್ತಿತ್ತು. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.